ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಯತೀಂದ್ರ ಹೇಳಿಕೆ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ತಂದೆ ಪರ ಪದೇ ಪದೇ ಬ್ಯಾಟ್ ಬೀಸಿದಂತ ಯತೀಂದ್ರಗೆ ಚಾಟಿ ಬೀಸಲಾಗ್ತಾ ಇದೆ. ಕಾಂಗ್ರೆಸ್ ಎಂಎಲ್ಸಿ ಹೇಳಿಕೆಗೆ ಕೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ. ಇನ್ನು ಬಹಿರಂಗವಾಗಿಯೇ ವಾಗ್ದಾಳಿಯನ್ನ ಶಿವಕುಮಾರ್ ಆಪ್ತರೊಬ್ಬರು ನಡೆಸಿದ್ದಾರೆ. ಈ ಒಂದು ವಿಚಾರದಲ್ಲಿ ಪದೇ ಪದೇ ಬ್ಯಾಟಿಂಗ್ ಬೇಡ, ನಮ್ಮನ್ನ ಪ್ರಚೋದಿಸಬೇಡಿ ಅಂತ ಹೇಳ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ. ಅಪ್ಪನಿಗೆ ಮಗನ ಮೇಲೆ, ಮಗನಿಗೆ ಅಪ್ಪ ಮೇಲೆ ಪ್ರೀತಿ ಇದೆ. ಎಂಎಲ್ಸಿ ಯತೀಂದ್ರ ಮೇಲೆ ಕಾಂಗ್ರೆಸ್ ಶಾಸಕ ಕೆಂಡಾಮಂಡಲ ಆಗ್ತಾ ಇದ್ದಾರೆ. ಮುಂದಿನ 5 ವರ್ಷಗಳ ಕಾಲ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಏನು ಒಂದು ಹೇಳಿಕೆನ ಯತೀಂದ್ರ ಸಿದ್ದರಾಮಯ್ಯನವರು ಕೊಡ್ತಾರೆ. ಇದು ಈಗ ಎಲ್ಲೆಡೆ ಚರ್ಚೆಗೆ ಕಾರಣ ಆಗಿದೆ, ವಾದ ವಿವಾದಗಳಿಗೆ ಕಾರಣ ಆಗಿದೆ. ತಂದೆ ಪರ ಪದೇ ಪದೇ ಈ ರೀತಿಯಾಗಿ ಹೇಳಿಕೆನ ಕೊಡುವಂತದ್ದು ಹೈಕಮಾಂಡ್ ಏನು ನಿರ್ಧಾರ ಮಾಡಿಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆಶಿ ಅವರೇ ಇದ್ರ ಬಗ್ಗೆ ಏನು ಕೂಡ ಹೇಳಿಲ್ಲ. ಹಾಗಾಗಿ ಹೈಕಮಾಂಡ್ ನಮ್ಮ ಪರವಾಗಿದೆ, ಸಿಎಂ ಸಿದ್ದರಾಮಯ್ಯನವರಾಗೆ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳ್ತಾ ಇರುವಂತದ್ದು ಎಲ್ಲ ಒಂದು ಕಡೆ ಕೋಲ್ಡ್ ವಾರ್ಗೆ ಕಾರಣ ಆಗ್ತಾ ಇದೆ. ರಾಜಕೀಯ ಪಕ್ಷ ಏನಿದೆ, ಆಡಳಿತಾರೂಢ ಪಕ್ಷ ಏನಿದೆ ಕಾಂಗ್ರೆಸ್ನಲ್ಲಿಯೇ ಕಿತ್ತಾಟಕ್ಕೆ ಈ ಒಂದು ಹೇಳಿಕೆ ಕಾರಣ ಆಗ್ತಾ ಇದೆ. ಇನ್ನು ಪದೇ ಪದೇ ಈ ವಿಚಾರ ಬೇಡ, ನಮ್ಮನ್ನ ಪ್ರಚೋದಿಸಬೇಡಿ ಅಂತಿದ್ದಾರೆ ಆಪ್ತ ಡಿಕೆಶಿ ಅವರ ಆಪ್ತರು. ಅಪ್ಪನಿಗೆ ಮಗನ ಮೇಲೆ ಪ್ರೀತಿ, ಮಗನ್ಗೆ ಅಪ್ಪನ ಮೇಲೆ ಪ್ರೀತಿ ಏನಿದೆ. ತಂದೆ ಪರ ಪದೇ ಪದೇ ಬ್ಯಾಟ್ ಬೀಸ್ತಾ ಇದ್ದಾರೆ ಯತೀಂದ್ರ, ಅದಕ್ಕೆ ಚಾಟಿಯನ್ನ ಬೀಸ್ತಾ ಇರುವಂತದ್ದು ಡಿಕೆಶಿ ಅವರ ಆಪ್ತ. ಕಾಂಗ್ರೆಸ್ ಎಂಎಲ್ಸಿ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಬಣ ಕೆಂಡ ಕಾರ್ತಾ ಇದ್ದಾರೆ. ಬಹಿರಂಗವಾಗಿ ವಾಗ್ದಾಳಿಯನ್ನ ಶಿವಕುಮಾರ್ ಆಪ್ತ ನಡೆಸ್ತಾ ಇರುವಂತದ್ದು ಈ ಒಂದು ವಿಚಾರವಾಗಿ. ಪದೇ ಪದೇ ಬ್ಯಾಟಿಂಗ್ ಬೇಡ, ನಮ್ಮನ್ನ ಪ್ರಚೋದಿಸಬೇಡಿ, ಟ್ರಿಗರ್ ಮಾಡಬೇಡಿ ನಮ್ಮನ್ನ ಅಂತ ಹೇಳ್ತಿದ್ದಾರೆ. ಅಪ್ಪನ್ಗೆ ಮಗನ್ ಮೇಲೆ, ಮಗನ್ಗೆ ಅಪ್ಪನ ಮೇಲೆ ಪ್ರೀತಿ ಇರ್ಲಿ, ಆದ್ರೆ ಪ್ರೀತಿ ಈ ಒಂದು ವಿಚಾರವನ್ನ ರಾಜಕೀಯದಲ್ಲಿ ತೋರಿಸಬೇಡಿ. ಎಂಎಲ್ಸಿ ಯತೀಂದ್ರ ಮೇಲೆ ಕಾಂಗ್ರೆಸ್ ಶಾಸಕ ಕೆಂಡಾಮಂಡಲವಾಗ್ತಾ ಇದ್ದಾರೆ. ಇನ್ನು ಕೂಡ ಹೈಕಮಾಂಡ್ ಏನು ಅಂತ ಹೇಳಿಲ್ಲ, ಯಾರಾಗಿರ್ತಾರೆ ಸಿಎಂ, ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರ ಅಥವಾ ಡಿಕೆಶಿ ಅವರಿಗೆ ಅವಕಾಶ ಸಿಗುತ್ತಾ ಅಂತ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲೋ ಒಂದು ರೀತಿಯಾಗಿ ಮತ್ತೊಂದು ರೀತಿಯ ವಾದ ವಿವಾದಕ್ಕೆ ಕಾರಣವನ್ನ ಮಾಡಿಕೊಟ್ರು. ಸಿದ್ದರಾಮಯ್ಯ ನಾವು ಶಿಸ್ತುಬದ್ಧವಾದಂಥ ಪಕ್ಷದಲ್ಲಿ ನಾವು ಶಿಸ್ತಾಗಿ ನಡ್ಕೊಳ್ಬೇಕು. ತಂದೆ ಪರವಾಗಿ ಈ ರೀತಿ ಪದೇ 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 ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಬೇರೆ ಯಾರಾದರೂ ನಾಯಕರು ಬೇಕಾದ್ರೆ ಹೇಳಲಿಬೇಕಾದ್ರೆ, ಬೇರೆ ಯಾರಾದರೂ ನಾಯಕರು ಹೇಳಲಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದೇ ಆದಂಥ ಒಂದು ಬೆಲೆ ಇರ್ತದೆ. ನಾವು ನಾನು ಸೇರಿಸಿ ನಾನೇ ಹೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಗೆ ಪ್ರೀತಿ ಇದೆ ತಂದೆ, ಎಲ್ಲರಿಗೂ ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿ ಇರ್ತದೆ, ಪ್ರೀತಿ ತಂದೆ ಮೇಲೆ ಇರ್ತದೆ, ತಂದೆ ಮಗನ ಮೇಲೂ ಪ್ರೀತಿ ಇರ್ತದೆ. ಇದು ರಾಜಕಾರಣ ಸರ್. ಇದು ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಾಗಿ ನಾನು ನಡ್ಕೊಳ್ಬೇಕಾಗ್ತದೆ. ನಾನು ಮತ್ತೊಮ್ಮೆ ಇನ್ನೂ ಒಂದ್ಸಲ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ, ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವೋಕ್ ಮಾಡುವಂಥದ್ದು, ಮತ್ತು ನಾವು ಮಾತಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡುವಂಥದ್ದು ನಾನು ತಪ್ಪು ಅಂತ ನಾನು ಭಾವಿಸ್ಕೊಡ್ತೀನಿ ಸರ್. ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ನಾವು ಹೈಕಮಾಂಡ್ ಬಿಟ್ಟಿದ್ದೀವಿ, ನಾವು ಎಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು, ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ನಾವು ಶಿಸ್ತುಬದ್ಧವಾದಂಥ ಪಕ್ಷ. ಇಕ್ಬಾಲ್ ಹುಸೇನ್ ಅವರು ಈ ರೀತಿಯಾಗಿ ಹರಿಹಾಯ್ತಾ ಇರುವಂತದ್ದು ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ಬಹಿರಂಗವಾಗಿಯೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಟಿಸ್ ಕೊಟ್ಟರೂ ಕೂಡ ಜಗ್ತಾ ಇಲ್ಲ ಶಾಸಕ ಇಕ್ಬಾಲ್ ಹುಸೇನ್ ಅವರು. ಈ ಒಂದು ವಿಚಾರ ಈಗ ಮತ್ತೊಂದು ರೀತಿಯಾಗಿ ಆಂತರಿಕವಾಗಿ ಮತ್ತೆ ಬಹಿರಂಗವಾಗಿ ಎರಡೂ ರೀತಿಯಲ್ಲಿ ಕೂಡ ಚರ್ಚೆಗೆ, ವಾದ ವಿವಾದಗಳಿಗೆ ಕಾರಣ ಆಗ್ತಾ ಇದೆ ಈ ಒಂದು ವಿಚಾರ. ಎಂಎಲ್ಸಿ ಯತೀಂದ್ರ ಮೇಲೆ ಕಾಂಗ್ರೆಸ್ ಶಾಸಕ ಕೆಂಡಾಮಂಡಲ ಆಗ್ತಾ ಇರುವಂತದ್ದು ಯಾರು, ಇಕ್ಬಾಲ್ ಹುಸೇನ್ ಅವರು. ಯಾಕೆ ರೀತಿಯಾಗಿ ಹುಚ್ಚುಚ್ಚಾಗಿ ಹೇಳಿಕೆಗಳನ್ನ ಕೊಡುವಂಥದ್ದು? ಇದು ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದಂತಹ ಒಂದು ವಿಚಾರ ಏನಿದೆ, ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಮಾತಾಡಬಹುದಿತ್ತು. ಸಿದ್ದರಾಮಯ್ಯನವರೇ ಬಾಯಿ ಮುಚ್ಕೊಂಡಿದ್ದಾರೆ.
ಡಿಸಿಎಂ ಡಿಕೆಶಿ ಅವರು ಕೂಡ ಸುಮ್ಮನೆ ಇದ್ದಾರೆ. ಯಾಕಂದ್ರೆ ಅಧಿಕಾರದ ಆಸೆ ಇರುವಂತದ್ದು ಡಿಸಿಎಂ ಡಿಕೆಶಿ ಅವರಿಗಾಗಿದ್ರೆ ಅವ್ರು ಮಾತಾಡ್ತಾ ಇದ್ರು. ಆದ್ರೆ ಇವ್ರು ಯಾಕೆ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ? ತಂದೆ ಮೇಲೆ ಪ್ರೀತಿಗೆ ಹೀಗೆ ಹೇಳಿದ್ರ ಅನ್ನೋದಾದ್ರೆ ಅದನ್ನ ಮನೆಯಲ್ಲಿ ಇಟ್ಕೊಳ್ಳಿ, ರಾಜಕೀಯದಲ್ಲಿ ಅದನ್ನ ತೋರಿಸ್ಬೇಡಿ ಅಂತ ಹೇಳ್ತಾ ಇರುವಂತದ್ದು. ನೋಟಿಸ್ ಕೊಟ್ಟರು ಕೂಡ ಜಪ್ತಾ ಇಲ್ಲ ಶಾಸಕ ಇಕ್ಬಾಲ್ ಹುಸೇನ್ ಅವರು.